ಇವತ್ತು ಬೆಳಗ್ಗೆ ಟಿಫಿನ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ರು ನಮ್ಮಮ್ಮ. ನಮಗಿವತ್ತು ಫ್ರೆಶ್ ಆಗಿ ಕೆರೆಯಲ್ಲಿ ಹಿಡ್ದಿರೋ ಮೀನು ಸಿಕ್ಕಿದ್ವು. ಇವತ್ತು ಅದೇ ಸಾಂಬಾರ್ ಮಾಡೋದು. ಸಾಂಬಾರ್ ನೋಡ್ತಾ ಇದ್ದಂಗೆ ಎಷ್ಟೊತ್ತಿಗೆ ಊಟ ಮಾಡ್ತೀವಪ್ಪ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಈ ದೊಡ್ಡ ದೊಡ್ಡ ಮೀನು ತಿನ್ನೋದ್ರಕ್ಕಿಂತ ಈ ಥರ ಸಣ್ಣ ಮೀನಲ್ಲಿ ತುಂಬಾ ಟೇಸ್ಟ್ ಇರುತ್ತೆ. ಏನಪ್ಪ ಇವತ್ತು ಹಲಸಿನ ಮರದಲ್ಲಿ ಯಾವ ಥರ ಹಲಸಿನಕಾಯಿ ಬಿಟ್ಬಿಟ್ಟಿದ್ದಾವೆ ಅಂತ ಅನ್ಕೊಂಡ್ವಿ. ಏನಕ್ಕೆ ಬಿದ್ದಿದಾವಂತಾನೆ ಗೊತ್ತಿಲ್ಲ. ನಮ್ಮ ಹತ್ರ ಸ್ಕೂಲಿಗೆ ರೆಡಿಯಾಗಿ ಕುತ್ಕೊಂಡಿದ್ದಾನೆ. ಬೆಳಗ್ಗೆ ಟಿಫಿನ್ ಎಲ್ಲ ಮಾಡಿ ವ್ಯಾನ್ ಕಾಯ್ತಾ ಇದ್ದಾನೆ. ಈ ಬೀನ್ಸ್ ಗಿಡ ನೋಡಿ ಎಷ್ಟು ಬೇಗ ಎಷ್ಟು ಹೈಟ್ ಬೆಳೆದಿದ್ದಾವೆ. ಮೀನ್ ತೊಳೆಯಷ್ಟೊತ್ತಿಗೆ ರಾತ್ರಿ ಆಗ್ಬಿಟ್ಟಿತ್ತು. ಸಿಕ್ಕಿದ್ದೇ ರಾತ್ರಿ ಅಲ್ವಾ, ಹಾಗಾಗಿ ಕತ್ಲಲ್ಲಿ ಬ್ಯಾಟ್ರಿ ಬಿಟ್ಕೊಂಡು ತೊಳಿತಾ ಇದ್ದಾರೆ. ನಮ್ಮಮ್ಮ ನೋಡಿ ಸಣ್ಣ ಸಣ್ಣ ಬೀನ್ಸ್ ಗಿಡಕ್ಕೆಲ್ಲ ಮಣ್ಣು ಹಾಕ್ತಾ ಇದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ ನಮ್ಮಮ್ಮ ಪಲಾವ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾ ಕುತ್ಕೊಂಡಿದ್ದಾರೆ. ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಏನೇನ್ ಬೇಕೋ ಎಲ್ಲ ಟೊಮೊಟೊ, ಈರುಳ್ಳಿ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ ತರ ಒಂದು ಸ್ಕೂಲಿಗೆ ಕಳಿಸ್ಬೇಕಲ್ವಾ, ಹಾಗಾಗಿ ಬೇಗ ಬೇಗ ಟಿಫಿನ್ ಆಗ್ಬಿಡ್ಬೇಕು. ಅಮ್ಮಂಗ್ ಮತ್ತೆ ಡೈಲಿ ಪೂಜೆ ಮಾಡದೆ ಟಿಫಿನ್ ಕೂಡ ತಿನ್ನೋದಿಲ್ಲ ಅವರು, ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಂತಾರೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ನಾವೇಳಷ್ಟೊತ್ತಿಗೆ ಲೇಟ್ ಆಗಿರುತ್ತೆ. ಆಲ್ಮೋಸ್ಟ್ ನಮ್ಮಮ್ಮ ಎಲ್ಲ ಸುಮಾರಷ್ಟು ಕೆಲಸ ಮುಗಿಸಿ ಟಿಫಿನಿಗೆ ಬಂದಿರ್ತಾರೆ ಟಿಫಿನ್ ಮಾಡಕ್ಕೆ. ಈಗ ಅಥರ್ವ ಇನ್ನು ಎದ್ದಿಲ್ಲ. ನಮ್ಮಮ್ಮ ಟಿಫಿನ್ ರೆಡಿ ಮಾಡ್ತಾ ಇದ್ದಾರೆ. ಪಲಾವ್ ಮಾಡ್ತಾ ಇದ್ದಾರೆ. ಪಲಾವಿಗೆ ಒಗ್ಗರಣೆ ಹಾಕ್ತಾ ಇದ್ದಾರೆ. ನಮ್ಮಮ್ಮ ಮಾಡೋ ಪಲಾವಲ್ಲಿ ಏನೋ ಒಂಥರ ಟೇಸ್ಟ್ ಜಾಸ್ತಿ ಇರುತ್ತೆ. ಈ ತರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತಾರೆ. ಬಟಾಣಿನ ನನ್ನೆ ನೈಟೇ ನೆನ್ಸಿದ್ದಾರೆ. ಯಾಕಂದ್ರೆ ಹಿಂದಿನ ದಿನ ರಾತ್ರಿನೇ ನಾಳೆ ಬೆಳಿಗ್ಗೆ ಏನ್ ತಿಂಡಿ ಮಾಡೋದು ಅಂತ ಹೇಳಿ ಅಮ್ಮ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನೈಟೇನೆ ಬಟಾಣಿನ ನೆನ್ಸಿಟ್ಕೊಳಕ್ಕೆ ಈಸಿ ಆಗುತ್ತೆ. ರುಬ್ಬಿಟ್ಕೊಂಡಿರೋಂಥ ಮಸಾಲೆನೆಲ್ಲ ಹಾಕ್ಬಿಟ್ಟು ಹಾಗೆ ನೆನ್ಸಿಟ್ಟಿರೋ ಬಟಾಣಿನ ಹಾಕೊಂತಾ ಇದ್ದಾರೆ. ಇಲ್ಲಿ ಫ್ರೆಶ್ ಆಗಿರೋಂಥ ಬಟಾಣಿ ಸಿಗೋದಿಲ್ಲ, ಹಾಗಾಗಿ ಒಣ ಬಟಾಣಿನ ತಂದು ನೆನ್ಸಿಟ್ಟಿರ್ತಾರೆ. ಹಾಗೆ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ನೆಲ್ಲ ಹಾಕಿ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಈ ತರ ಹಿಂಗ್ ಮಸಾಲೆ ಎಲ್ಲ ಹಾಕಿ ತಿರುಗಿಸ್ತಾ ಇದ್ರೇನೆ ಆ ಪಲಾವ್ ಸ್ಮೆಲ್ ಗಮ್ ಅಂತ ಇರುತ್ತೆ. ಅದಕ್ಕೆ ಬೇಕಾದಷ್ಟು ನೀರ್ ಹಾಕಿ ಉಪ್ಪು ಹಾಕಿ ಕುದಿಯಕ್ ಬಿಡ್ತಾರೆ. ಇನ್ನು ಕುದೀತಿದ್ದಂಗೆ ಅಕ್ಕಿ ಹಾಕ್ತಾರೆ. ಅಕ್ಕಿ ಹಾಕಿದ್ರು ಅಂದ್ರೆ ನಮಗೆ ಹೊಟ್ಟೆ ಹಸು ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಅದು ಕೊತ ಅಂತ ಕುದೀತಾ ಇದ್ದಂಗೆ ನಮಗೆ ಎಷ್ಟೊತ್ತಿಗೆ ತಿಂತೀವೋ ಅಂತ ಅನಿಸ್ತಾ ಇರುತ್ತೆ. ಅಷ್ಟೊಂದು ಟೇಸ್ಟ್ ಇರುತ್ತೆ. ನಮ್ಗಂತೂ ತುಂಬಾನೇ ಇಷ್ಟ. ಪಲಾವ್ ಮಾಡಿದಾಗೆಲ್ಲ ನಾವು ಜಾಸ್ತಿ ಇಷ್ಟಪಟ್ಟು ತಿಂತೀವಿ. ದಿನ ಮಾಡಿದ್ರು ಬೋರ್ ಆಗಲ್ಲ ಅಂತ ಅನ್ಸುತ್ತೆ. ಅಷ್ಟೊಂದು ಇಷ್ಟ ನಮಗೆ ಪಲಾವ್ ಅಂದ್ರೆ. ನಮ್ಮ ಅಥರ್ವ ಕೂಡ ತುಂಬಾ ಇಷ್ಟಪಟ್ಟು ತಿಂತಾನೆ. ನಮ್ಗೆ ಈ ತರ ಕಾಣಿಸ್ತಾ ಇದೆ ಅಂದಾಗೆ ನಾವು ರೆಡಿ ಆಗ್ಬಿಡ್ತೀವಿ ಟಿಫಿನಿಗೆ. ನಮಗೆ ನೀರ್ ಇದ್ದಂಗೆನೆ ನಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು, ಹಂಗಂತ ಹೇಳಿ ಈ ತರ ಅಕ್ಕಿ ಇದ್ದಂಗೆ ತಿನ್ನಲ್ಲ. ಸ್ವಲ್ಪ ಲೈಟ್ ಆಗಿ ಬೇಯಬೇಕು. ಏನಪ್ಪಾ ಅಂದ್ರೆ ಫುಲ್ ಹುಡಿ ಆಗೋಕ್ಕಿಂತ ಮುಂಚೆನೆ ನಮಗೆ ಈ ತರ ಹಾಕೊಂಡು ತಿನ್ನಕ್ಕೆ ತುಂಬಾ ಇಷ್ಟ. ಈಗ ಪಲಾವ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಮ್ಮಮ್ಮ ನಾವಿಬ್ಬರಿಗೂ ತಿಂಡಿ ತಿನ್ನಕ್ಕೆ ಹೇಳ್ಬಿಟ್ಟು ಅವ್ರು ಪೂಜೆ ಮಾಡ್ತೀವಿ ಅಂತ ಹೇಳಿ ಪೂಜೆ ಮಾಡ್ಕೊಂಡು ಬಂದ್ರು. ಅಷ್ಟೊತ್ತಿಗೆ ಸೊಪ್ಪು ಮಾರಕ್ ಬಂದಿತ್ತು. ಇವತ್ತೇನ್ ಮಾಡೋದು ಸಾಂಬಾರು ಅಂತ ಹೇಳಿ ಸೊಪ್ಪಿನ ಸಾಂಬಾರ್ ಮಾಡೋಣ ಅಂತ ಹೇಳಿ ಸೊಪ್ಪು ತಗೊಂಡಿದ್ರು. ಎಲ್ಲ ಮಿಕ್ಸ್ ಸೊಪ್ಪು ತಗೊಂಡಿದ್ರು. ಹಾಗೆ ಇವತ್ತು ಮಸ್ಸೊಪ್ಪು ಮಾಡ್ಬಿಡೋಣ ಅಂತ ಹೇಳಿ ಅಥರ್ವ ಎಲ್ಲ ರೆಡಿ ಆಗ್ಬಿಟ್ಟು ವೆಹಿಕಲ್ಸ್ ವ್ಯಾನ್ಗೋಸ್ಕರ ಕಾಯ್ತಾ ಇದ್ದಾನೆ. ಅವನ್ ಸ್ಕೂಲ್ ವ್ಯಾನಿಗೋಸ್ಕರ. ನಮ್ಮಮ್ಮ ಹೂ ಸ್ವಲ್ಪ ಕೊಯ್ದಿಟ್ಟಿದ್ರು, ಕಟ್ಟಿರ್ಲಿಲ್ಲ ಅಂತ ಹೇಳಿ ಅಲ್ಲಿ ತನಕ ಟೈಮ್ ಪಾಸ್ ಮಾಡ್ತಾರ ಹೂ ಕಟ್ತಾ ಕುತ್ಕೊಂಡಿದ್ದಾರೆ. ಅವ್ನ್ ವ್ಯಾನ್ ಬರೋ ತನಕ. ವ್ಯಾನ್ ನೋಡ್ಬಿಟ್ಟು ಅವನ್ನ ಕಳಿಸ್ ಬರ್ಬೇಕಲ್ವಾ, ಹಾಗಾಗಿ ಹೊರಗಡೆನೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ನಾವು. ನಮ್ಮ ಅಥರ್ವ ಕಳಿಸೋ ತನಕ ಆರಾಮಾಗಿರ್ತಾನೆ. ವ್ಯಾನ್ ಬಂತು ಅಂದ್ರೂ ಸ್ಪೀಡಾಗಿ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಅಳಕ್ ಸ್ಟಾರ್ಟ್ ಮಾಡ್ತಾನೆ. ಹೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವು ನೆನ್ನೆ ಹೂವು ಕಟ್ಟಕ್ಕಾಗದೆ ಹಾಗೆ ಬಿಟ್ಟಿದ್ರು. ಇವಾಗ ಬೆಳಗ್ಗೆ ಕಟ್ತಾ ಕುತ್ಕೊಂಡಿದ್ದಾರೆ. ನಮ್ಮಮ್ಮಂಗೆ ಹೂ ಕಟ್ಟೋದು, ಹೂ ಬೆಳೆಯೋದು, ಹೂ ಕೀಳೋದು, ಹೂವಿನ ವಿಷಯದಲ್ಲಿ ಏನಾದ್ರೂ ಆಗ್ಲಿ ತುಂಬಾ ಖುಷಿ. ನಮ್ಮಮ್ಮನ ಮುಖನೇ ಹೇಳ್ತಾ ಇದೆ ನೋಡಿ. ಆ ಹೂವು ಎಷ್ಟು ನಕ್ಕಲಕ್ಕ ಅಂತ ನಗ್ತಾ ಇದೆಯೋ ಹಾಗೆ ನಮ್ಮಮ್ಮ ಕೂಡ ಒಳಗಡೆನೆ ಅಷ್ಟೊಂದು ನಗ್ತಾ ಇದ್ದಾರೆ. ಎಷ್ಟು ಖುಷಿ ನಮ್ಮಮ್ಮಂಗೆ ಹೂವು ನೋಡ್ತಾ ಇದ್ಬಿಟ್ರೆ ಸಾಕು. ನೋಡಿ ಎಷ್ಟು ನಗು ತುಂಬಿದೆ ನಮ್ಮಮ್ಮನ ಮುಖದಲ್ಲಿ ಅಂತ ಹೇಳಿ. ಅಷ್ಟು ನಗು ಬಂದ್ಬಿಟ್ಟಿತ್ತು ಹೂ ನೋಡ್ಬಿಟ್ಟು. ಅಷ್ಟೊಂದು ಖುಷಿ. ಹಾಗೆ ಇವತ್ತು ಬೆಳಗ್ಗೆ ನಮ್ಮಮ್ಮ ಸ್ವಲ್ಪ ನೇರಳೆ ಹಣ್ಣು ಸಿಕ್ಕಿದ್ವು ಅಂತ ಹೇಳಿ ತಗೊಬಂದಿದ್ರು. ಅವು ಏನಾಗಿದೆ ಅಂದ್ರೆ ಹೊಡೆತ ಬಿದ್ಬಿಟ್ಟು ಈ ತರ ಆಗ್ಬಿಟ್ಟಿದೆ. ಹಂಗಾಗಿ ಅಷ್ಟೊಂದು ತಿನ್ನಕ್ಕೆ ಮನಸ್ಸಾಗ್ಲಿಲ್ಲ. ಸಾಂಬಾರ್ ಕೂಡ ರೆಡಿ ಆಯ್ತು ಮಧ್ಯಾಹ್ನಕ್ಕೆ. ಆ ತರ ಒಂದು ಸ್ಕೂಲಿಗೆ ಕಳಿಸಿ ಅದೆಷ್ಟು ಬೇಗ ಟೈಮ್ ಪಾಸ್ ಆಯ್ತು ಗೊತ್ತೇ ಆಗ್ಲಿಲ್ಲ. ಮಧ್ಯಾಹ್ನ ಆಗೇ ಹೋಯ್ತು. ಊಟ ಮಾಡಿದ್ವಿ. ಹಾಗೆ ಇವತ್ತು ಸಿಲಿಂಡರ್ ಬಂತು. ಬುಕ್ ಮಾಡಿ ಸುಮಾರು ದಿನ ಆಗಿತ್ತು. ಸಿಲಿಂಡರ್ ಬಂದಿಲ್ಲ ಅಂತ ಅನ್ಕೊಂತಾ ಇದೀವಿ. ಇವತ್ತು ಸಿಲಿಂಡರ್ ತಗೊಬಂದು ಕೊಟ್ರು. ಹಾಗೆ ಇವತ್ತು ಮಳೆ ಬಂದಿಲ್ಲ. ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು. ಇವತ್ತೇ ಹೆಂಗೋ ಮಳೆ ಬರ್ಲಿಲ್ಲ. ನಮ್ಮಮ್ಮ ಸ್ವಲ್ಪ ಇವಕ್ಕೆ ಬೀನ್ಸ್ ಗಿಡಗಳೆಲ್ಲ ಹಿಂದೆ ಮುಂದೆ ಎಲ್ಲ ಹಾಕೋಬಿಟ್ಟಿದ್ದಾರೆ. ಈ ಗಿಡ ನೋಡಿ ಎಷ್ಟು ಬೇಗ ದೊಡ್ಡಕಾಯ್ತು ಗೊತ್ತೇ ಆಗ್ಲಿಲ್ಲ. ಬೀನ್ಸ್ ಗಿಡ ಇಷ್ಟು ಬೇಗ ಬೆಳೆಯುತ್ತಾ ಅಂತ ಅನಿಸ್ತು ನನಗಂತೂ. ಯಾಕಂದ್ರೆ ನಾನು ಇಷ್ಟು ಬೇಗ ಬೆಳೆದಿದ್ದು ಗೊತ್ತಿಲ್ಲ ನನಗೆ. ಯಾವಾಗ್ಲೂ ಹೀಗೆ ಬೆಳೆಯುತ್ತೆ. ನಾನು ಹಾಕಿದ್ದೆಲ್ಲ ನೋಡಿರ್ಲಿಲ್ಲ. ಇದು ನಮ್ಮಮ್ಮ ನನ್ನ ಕಣ್ಮುಂದೆನೆ ಹಾಕಿದ್ರಲ್ವಾ, ಇದೇನಪ್ಪ ಇಷ್ಟು ಬೇಗ ಬೆಳೆದ್ಬಿಡ್ತು ಅಂತ ಅನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಉದ್ದಕ್ಕೂ ಕೋಲ್ನೆಲ್ಲ ಇಟ್ಬಿಟ್ಟಿದ್ದಾರೆ.
ಹೇಳಿದ್ದಾರೆ ನಮ್ಮಮ್ಮ, ಬಳ್ಳಿ ಸುತ್ಕೊಂಡು ಹೋಗುತ್ತೆ ಅಂತೇಳಿ. ಹಾಗೆ ಪಕ್ಕದಲ್ಲಿ ಇನ್ನೊಂದು ದಿನ ಇಲ್ಲೊಂದು ಲೈನ್ ಹಾಕಿದ್ರು ಬೀನ್ಸು, ಅದಕ್ಕೂ ಅಡ್ಡ ಬೀಳುತ್ತೆ ಇನ್ನು ಮಳೆಗಿಲೆ ಬಂದರೆ, ಅದಕ್ಕೆ ಕೆಳಗಡೆ ಸ್ವಲ್ಪ ಸಪೋರ್ಟ್ ಇರಲಿ ಅಂತ ಹೇಳಿಬಿಟ್ಟು ಮಣ್ಣು ಹಾಕ್ತಾ ಇದ್ದಾರೆ, ಮಣ್ಣನ್ನ ಕೊಚ್ಚಿ ಕೊಚ್ಚಿ ಹಾಕ್ತಾ ಇದ್ದಾರೆ. ಇದೇ ತರ ತರಕಾರಿ ಬೆಳೆಯೋದಾಗ್ಲಿ, ಇನ್ ಹಿಂದೆ ಮುಂದೆ ಕೆಲಸಗಳಾಗ್ಲಿ ನಮ್ಮ ಅಮ್ಮಂಗೆ ತುಂಬಾ ಇಂಟ್ರೆಸ್ಟ್ ಈ ತರ ಬೆಳಿಬೇಕು ಮಾಡಬೇಕು ಅಂದ್ರೆ. ಏನಪ್ಪಾ ಅಂದ್ರೆ ಇಲ್ಲಿ ಮಂಗ ಕಾಟ ಸ್ವಲ್ಪ ಜಾಸ್ತಿ, ಹಾಗಾಗಿ ಇನ್ನು ಜಾಸ್ತಿ ಏನು ಹಾಕಿಲ್ಲ. ಇಲ್ಲಾಂದಿದ್ರೆ ಏನೇನ್ ಹಾಕ್ತಿದ್ರು ಗೊತ್ತಿಲ್ಲ. ಅಡಿಕೆ ಗಿಡ ನೋಡಿ, ಅಡಿಕೆ ಸಸಿ ತಂದು ನೆಟ್ಟಿದ್ರು, ಈ ತರ ಬೆಳೆದಿದೆ. ಇವೆಷ್ಟು ದೊಡ್ಡ, ಇವು ಸ್ವಲ್ಪ ದೊಡ್ಡ ಆಗಕ್ಕೆ ಎಷ್ಟು ದಿನ ತಗೊಳತ್ತೋ ಗೊತ್ತಿಲ್ಲ. ಹೀಗೆ ಇಷ್ಟಿಷ್ಟೇ ಇದೆ, ಇನ್ನು ಎಷ್ಟು ದಿನಕ್ಕೆ ಎಷ್ಟು ದೊಡ್ಡ ಆಗುತ್ತಾವಂತ ನನಗೂ ಐಡಿಯಾ ಇಲ್ಲ. ನೋಡೋಣ, ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಇವತ್ತೇನಪ್ಪಾ ಅಂದ್ರೆ ಹಿಂದ್ಗಡೆ ಹಲಸಿನ ಹಣ್ಣಿನ ಮರದಲ್ಲಿ ಏನಾಗಿತ್ತು ಅಂತಾನೆ ಗೊತ್ತಿಲ್ಲ. ಹಲಸಿನಕಾಯಿ ಎಲ್ಲ ಇನ್ನು ಎಳೆವೆ, ಅವು ತೊಟ್ಟು ಅಜ್ಜಿಯಾಗಿ ಬಿದ್ದಿದ್ದವು, ಹೇಗ್ ಬಿದ್ದಿದಾವೆ ಅಂತಾನೆ ಗೊತ್ತಿಲ್ಲ. 8 ಹಲಸಿನಕಾಯಿ ಬಿದ್ದೋಗ್ಬಿಟ್ಟಿದಾವೆ. ಈ ಕಡೆ ಹಣ್ಣು ಆಗಿಲ್ಲ, ಈ ಕಡೆ ಕಾಯೂ ಅಲ್ಲ, ಮಧ್ಯದಲ್ಲಿದೆ, ಆ ತರ ಬಿದ್ದೋಗಿದೆ. ತಿನ್ನಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ತುಂಬಾ ಬೇಜಾರಾಯ್ತು, ಏನಾಗೋಯ್ತಪ್ಪ ಈ ಮರಕ್ಕೆ ಅಂತ ಅನ್ಸ್ಬಿಡ್ತು. ಈ ಮರದಲ್ಲಿ ಈ ವರ್ಷ ಇನ್ನು ಒಂದ್ ಹಣ್ಣು ತಿಂದಿರ್ಲಿಲ್ಲ, ಅಷ್ಟು ಬೇಗನೆ ಈ ತರ ಎಲ್ಲ ಬಿದ್ದೋಗ್ಬಿಡ್ತಲ್ಲ ಅಂತ ಅನ್ಸ್ತಾ ಇತ್ತು. ನೋಡ್ತಾ ಇದ್ರೇನೆ ಬೇಜಾರಾಯ್ತು. ಏನ್ ಮಾಡ್ಬೇಕು, ಇಷ್ಟೊಂದು ಹಲಸಿನಕಾಯಿ ಬಿದ್ದೋಗಿದೆ ಅಲ್ಲ ಅಂತ ಅನ್ಕೊಂತಾ ಇದ್ವಿ. ಮತ್ತೆ ಸೆಕೆಂಡ್ ರೌಂಡ್ ಮಲ್ಲಿಗೆ ಹೂ ಬಿಡಕ್ ಸ್ಟಾರ್ಟ್ ಆಯ್ತು. ದುಂಡು ಮಲ್ಲಿಗೆ ನೋಡಿ ಯಾವ ತರ ಬಿಟ್ಟಿದೆ ಅಂತ ಹೇಳಿ, ಸಿಕ್ಕಾಪಟ್ಟೆ ದುಂಡು ಮಲ್ಲಿಗೆ ಹೂ ಬಿಟ್ಟಿದೆ. ಎಷ್ಟು ಕೊಯ್ಬೇಕು, ಎಷ್ಟು ಮುಡಿಬೇಕು ಅನ್ನೋದನ್ನೇ ಗೊತ್ತಾಗಲ್ಲ, ಆ ರೇಂಜಲ್ಲಿ ಬೆಳೆಸ್ಕೊಬಿಟ್ಟಿದ್ದಾರೆ ನಮ್ಮಮ್ಮ. ನಾನು ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ, ನೋಡೋಣ, ಮಳೆ ಬಿಟ್ಟಿದೆ ಅಲ್ವಾ, ಹೇಗೂ ಇಲ್ಲ ಇವತ್ತು ಹಿಂದೆ ಮುಂದೆ ಓಡಾಡ್ಕೊಂಡು ಬರೋಣ ಅಂತೇಳಿ ಹಿಂದ್ಗಡೆ ಬಂದೆ. ಆವಾಗ ನೋಡಿದ್ರೆ ಇಷ್ಟೊಂದು ಮಗ್ಬಿಟ್ಟಿದೆ ಅಲ್ಲ ಹೂವು ಅಂತ ಹೇಳ್ಬಿಟ್ಟು. ಒಂಥರ ಹೂವಲ್ಲ, ಎಲ್ಲಾ ತರ ಮಲ್ಲಿಗೆ ಹೂವಿನ ಗಿಡನು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹಾಗೆ ನಮ್ಮಮ್ಮ ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಅದು ಕೆಲಸ ಮಾಡ್ತಾನೆ ಹೂ ಕೂಡ ಕಿತ್ಕೊಂಡು ಹೋಗೋಣ ಅಂತ ಇದ್ರು. ಹಾಗಾಗಿ ಸರಿ ನಾನು ಇಲ್ಲೇ ಇರ್ತೀನಿ, ಬರ್ರಿ ಹೂ ಕಿತ್ಕೊಳ್ರಿ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದೆ. ಏನ್ ಮಾಡ್ತಾ ಇದಾರೆ ನೋಡೋಣ. ನಮ್ಮ ಅಥರ್ವ ಬರೋದ್ರೊಳಗೆ ಹಿಂದೆ ಮುಂದೆ ಕೆಲಸ ಮುಗಿಸ್ಕೋಬೇಕು ಅಂತ ಹೇಳಿ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಣ್ಣೆಲ್ಲ ಕೊಚ್ಚಿ ಹಾಕ್ತಾ ಇದ್ರಲ್ವಾ, ಸ್ವಲ್ಪ ಇರುವೆ ಜಾಸ್ತಿ ಇದ್ವು ಅಂತ ಹೇಳಿ ಇರುವೆ ಪುಡಿ ಹಾಕ್ತಾ ಇದ್ದಾರೆ. ತುಂಬಾನೇ ಖಾಲಿ ಕಡಿತಾ ಇದಾವೆ ಅಂತ ಹೇಳ್ಬಿಟ್ಟು. ಈ ರೆಡ್ ಅಂಟು ಕೆಂಪಿರುವೆ ಇದಾವಲ್ಲ, ಇವಂತೂ ಸ್ಟ್ರಾಂಗ್ ಆಗಿ ಕಡಿಯುತ್ತೆ, ಹಾಗಾಗಿ ಇಲ್ಲಿ ನಿತ್ಕೊಳಕ್ಕೂ ಆಗಲ್ಲ, ಇರುವೆ ಪುಡಿನ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಸ್ಟಾರ್ಟ್ ಆಯ್ತು ನಮ್ಮಮ್ಮ ಹೂ ಕೀಳೋದು. ಮಗ್ಗುಗಳಂತೂ ತುಂಬಾನೇ ಬಿಟ್ಟಿದಾವೆ. ಏನಪ್ಪಾ ಅಂದ್ರೆ ಇವು ಕೊಯ್ಯೋದಕ್ಕೆ ಗೊತ್ತಾಗಲ್ಲ, ಇವತ್ತಿನ ಮಗ್ಗು ನಾಳೆ ಮಗ್ಗು ಅಂತ ಹೇಳಿ ಕನ್ಫ್ಯೂಸ್ ಆಗುತ್ತೆ. ಇವತ್ತಿನ ಮಗ್ಗು ಅಂತ ಕೀಳಕ್ ಹೋದ್ರೆ ನಾಳೆದ್ ಮೊಗ್ಗಾಗಿರುತ್ತೆ, ನಾಳೆಗೆ ಅಂತ ಹೇಳಿ ಬಿಡಕ್ ಹೋದ್ರೆ ನಾಳೆ ಬೆಳಗ್ಗೆ ಹೂವಾಗಿರುತ್ತೆ. ಆ ತರ ಕಾಣಿಸ್ತಾ ಇರುತ್ತೆ. ಅಷ್ಟೊಂದು ಕನ್ಫ್ಯೂಸ್ ಆಗ್ಬಿಡುತ್ತೆ ಈ ದುಂಡು ಮಲ್ಲಿಗೆ ಕೀಳೋದ್ರೊಳಗೆ. ನಮ್ಮಮ್ಮ ನೋಡಿ ಹೂ ಕೀಳ್ಕೊಂತ ಏನೋ ಮಾತಾಡ್ತಾ ಇದೀವಿ, ನಗಾಡ್ತಾ ಇದಾರೆ. ಎಷ್ಟಿದೆ ಅಂದ್ರೆ ಹೂ ಕೀಳಕ್ಕೆ ಆಗಲ್ಲ ನಿಜವಾಗ್ಲು, ಅಷ್ಟೊಂದು ಹೂ ಬಿಡ್ತಾ ಇದೆ, ತುಂಬಾನೇ ಹೂ ಬಿಡ್ತಾ ಇದೆ. ಅದ್ರಲ್ಲೂ ಇವಾಗ ಸ್ವಲ್ಪ ಸೊಳ್ಳೆಗಳು, ಮಳೆ ಬರೋದ್ರಿಂದ ಸೊಳ್ಳೆ ಬೇರೆ ಕಾಟ ಹಿಂದ್ಗಡೆ ಬರ್ಬೇಕು ಅಂದ್ರೆ. ಆದ್ರೂ ನಮ್ಮಮ್ಮ ಬಿಡಲ್ಲ, ಯಾಕಂದ್ರೆ ಹೂ ಇಷ್ಟ ಅವ್ರಿಗೆ, ಎಷ್ಟಾಗುತ್ತೋ ಅಷ್ಟು ಕಟ್ಟಿ ಮುಡ್ಕೊಂಡು ಹಾಗೆ ಅಕ್ಕಪಕ್ಕದವರಿಗೆಲ್ಲ ಕೊಡ್ತಾರೆ. ಹಾಗೆ ಸ್ಕೂಲ್ ವ್ಯಾನ್ ನಮ್ಮ ಅಥರ್ವನ್ ಕರ್ಕೊಂಡು ಹೋಗಕ್ ಬರ್ತಾರಲ್ವಾ, ಅವ್ರಿಗೆ ಕೂಡ ಕೊಟ್ಟು ಕಳಿಸ್ತಾರೆ. ಸ್ಕೂಲ್ ವ್ಯಾನ್ ಬಂದಾಯ್ತು, ನಮ್ಮ ಅಥರ್ವನು ಸ್ಕೂಲಿಂದ ಮನೆಗೆ ಬರ್ತಿದ್ದಂಗೆನೆ ಅವನು ಬ್ಯಾಗ್ ತೆಗೆದ್ಬಿಟ್ಟು ಅವನು ಬ್ಯಾಗಲ್ಲಿ ಏನೇನಿದೆ, ಏನೇನ್ ಕೊಟ್ಟಿದ್ದಾರೆ ಹೋಮ್ ವರ್ಕ್, ನಾನು ಏನ್ ಊಟ ಮಾಡಿ ಬಂದಿದ್ದೀನಿ, ನನ್ನ ಬಾಕ್ಸ್ ಖಾಲಿ ಮಾಡಿದ್ದೀನೋ ಇಲ್ಲ ಅಂತ ಎಲ್ಲದನ್ನು ತೋರಿಸ್ಬೇಕು ಅವನು. ಇಲ್ಲ ಅಂದ್ರೆ ನೀ ಸಮಾಧಾನನೇ ಆಗಲ್ಲ. ಇವತ್ತು ಹೊಸ ಬುಕ್ಸ್ ಕೊಟ್ಟಿದಾರಂತೆ, ಅದಕ್ಕೆ ನೋಡು ಮಮ್ಮಿ ಅಂತ ಕೊಟ್ಟಿದ್ದಾನೆ. ಅವನಿಗೆ ಮೊದ್ಲೇ ಕನ್ನಡ ಬರೋದಿಲ್ಲ, ಕನ್ನಡ ಬುಕ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಬುಕ್ಸ್ ಅಲ್ವಾ ಫಸ್ಟ್, ಕನ್ನಡ ಕೊಟ್ಟಿದ್ದಾರೆ. ಅಲ್ಲಿ ಹೈದರಾಬಾದಿಗೆ ಹೋದ್ರೆ ತೆಲುಗು ಆಗುತ್ತೆ, ಹಾಗಾಗಿ ಕನ್ನಡದ ಮೇಲೆ ಅಷ್ಟೊಂದೇನು ಫೋಕಸ್ ಮಾಡಲ್ಲ. ಫಸ್ಟ್ ಆದ್ರೂ ಕನ್ನಡ ಬುಕ್ಸ್ ಸಿಕ್ಕಿದೆ, ಕೊಟ್ಟಿದ್ದಾರೆ. ಇನ್ನು ಬೇರೆ ಬುಕ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಬುಕ್ ನೋಡಿ ತುಂಬಾನೇ ಚೆನ್ನಾಗಿದೆ, ಮಕ್ಕಳಿಗೆ ಪ್ರಿ KG ಬುಕ್ಕು, ಈ ಕಲಿಯೋಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಬುಕ್ಸ್ ಅಂತೂ ಇಷ್ಟ ಆಯ್ತು. ಆದ್ರೆ ಇವನಿಗೆ ಅಥರ್ವಂಗ್ ಕಲ್ತ್ರೆ ಯೂಸ್ ಆಗುತ್ತೋ ಕಷ್ಟ ಆಗುತ್ತೋ ಅದೇ ಗೊತ್ತಾಗ್ತಾ ಇಲ್ಲ. ಹಾಗೆ ಬುಕ್ ತೋರ್ಸಾಯ್ತು. ಮತ್ತೆ ನೋಡಿ ಪೆನ್ಸಿಲ್ ಕೊಟ್ರೆ ಹೊಸ ಶಾರ್ಪರ್ ಕೊಟ್ಟಿದ್ರಂತೆ ಸ್ಕೂಲಲ್ಲಿ, ಹಾಗಾಗಿ ಅವ್ರ ಸ್ಕೂಲಲ್ಲಿ ಎಲ್ಲ ಕೊಡ್ತಾರೆ, ಬುಕ್ಸು, ಪೆನ್ಸಿಲ್, ಇದು ರಫ್ ವರ್ಕ್, ಏನ್ ಎಕ್ಸಸೈಸು ನಾವು ಕೊಡೋ ಹಾಗೆ ಇಲ್ಲ, ಬ್ಯಾಗ್ ಒಂದು ಹಾಕಿ ಕಳ್ಸಿದ್ರೆ ಸಾಕು, ಎಲ್ಲ ಸ್ಕೂಲಲ್ಲೇ ಕೊಡ್ತಾರೆ. ಇನ್ನು ನೋಡಿ ಶಾರ್ಪರ್ ಅಲ್ಲಿ 2 ಕಡೆ ಸೈಡ್ ಅಲ್ಲಿ ಶಾರ್ಪ್ ಮಾಡ್ಬಿಟ್ಟಿದ್ದಾನೆ ಪೆನ್ಸಿಲ್, ಅದನ್ನ ತೋರಿಸ್ತಾ ಇದ್ರು. ಇವತ್ತು ನಮ್ಮ ಮನೆಗೆ ಹಿಡ್ದಿರೋಂತ ಮೀನು, ಫ್ರೆಶ್ ಆಗಿ ಕೆರೆಯಲ್ಲಿ ಹಿಡ್ದಿರೋಂತ ಮೀನು ಒಬ್ರು ತಂದು ಕೊಟ್ರು. ತುಂಬಾ ಖುಷಿ ಆಯ್ತು ನೋಡ್ತಿದ್ದಂಗೆ. ನಮ್ಮಮ್ಮ ನೋಡ್ಬಿಟ್ಟು ನಮ್ಮ ಅಪ್ಪಾಜಿಗೆ ತೋರಿಸ್ತಾ ಇದ್ದಾರೆ. ನಮ್ಮ ಅಪ್ಪಾಜಿ ಸ್ವಲ್ಪ ಎದ್ದೇಳಕ್ಕೆಲ್ಲ ಕಷ್ಟ ಆಗುತ್ತೆ, ಪೇಷಂಟ್ ಅಲ್ವಾ, ಹಾಗಾಗಿ ಅಮ್ಮ ಹೆಲ್ಪ್ ಮಾಡಿ ಎಬ್ಬಿಸಿದ್ರು ಅಮ್ಮ.
ನಮ್ಮ ಅಪ್ಪಾಜಿಗೆ ನೋಡ್ತಾ ಇದ್ದಂಗೆ ಫುಲ್ ಖುಷಿ ಆಗ್ಬಿಡ್ತು. ಯಾಕೆ ಇನ್ನು ಜೀವ ಕೂಡ ಇದೆ ಅವಕ್ಕೆ, ಟಕ ಟಕ ಅಂತ ಇದೆ, ಎಲ್ಲ ಹಾರಾಡ್ತಾ ಇದಾವೆ, ಇನ್ನೂ ಫುಲ್ ಜೀವ ಹೋಗಿಲ್ಲ. ಆದ್ರೂ ಒಂಥರ ಫ್ರೆಶ್ ಆಗಿರೋ ಮೀನು ಈ ವರ್ಷ ನಮಗೆ ಇದೇ ಫಸ್ಟ್ ಟೈಮ್ ಸಿಕ್ಕಿದ್ದು, ಕೆರೆಯಲ್ಲಿ ಹಿಡ್ದಿರೋದು. ಈ ತರ ಖುಷಿ ಆಯ್ತು ನೋಡಿ. ಹಾಗೆ ಮತ್ತೆ ನಾಳೆ ಮಾಡಿದ್ರೆ ಏನಾಗುತ್ತೋ ಹಾಳಾಗುತ್ತೋ ಅಂತ ಹೇಳ್ಬಿಟ್ಟು ಇವಾಗ 8 ಗಂಟೆ ಆಗ್ಬಿಟ್ಟಿದೆ ಟೈಮು, ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಹಿಂದ್ಗಡೆ ಹೋಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಹೊರಡ್ತು ನಮ್ಮಮ್ಮ. ಇವತ್ತು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಊಟನ ಸಾಂಬಾರ್ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಾ ಇದ್ರು. ನಮ್ಮ ಅಥರ್ವನು ಅಷ್ಟೇ, ನಾನು ಹೋಗ್ತೀನಿ ಅಮ್ಮಮ್ಮನ ಜೊತೆ ಅಲ್ಲಿಗೆ ಅಂತ ಹೇಳಿ ಹೊರಟಿದ್ದಾನೆ. ಅಲ್ಲಿ ಸ್ವಲ್ಪ ಕತ್ಲು, ಏನ್ ಸೊಳ್ಳೆ ಗಿಳೆ ಎಲ್ಲ ಕಡಿತಾವೇನೋ ಅನ್ಕೊಂಡಿದ್ವಿ, ಏನಪ್ಪ ಇವತ್ತು ಸೊಳ್ಳೆನೇ ಬರ್ಲಿಲ್ಲ. ಅಮ್ಮ ಮೀನೆಲ್ಲ ತೊಳಿತಾ ಕುತ್ಕೊಂಡಿದ್ರು, ನನಗೆ ಸ್ವಲ್ಪ ತಲಕೂರ ಕಷ್ಟ ಆಗ್ತಾ ಇತ್ತು, ಹಾಗಾಗಿ ನಾನು ಮೇಲ್ಗಡೆ ಕುತ್ಕೊಂಡಿದ್ದೆ ಅಲ್ಲೇನೆ ಚೇರ್ ಹಾಕೊಂಡು. ನಮ್ಮ ಅಥರ್ವ ನೋಡಿ ಏನ್ ಮಾಡ್ತಾ ಇದ್ದಾನೆ, ಅವ್ರ ಅಮ್ಮಮ್ಮಂಗ್ ಬ್ಯಾಟ್ರಿ ಬಿಟ್ಕೊಂಡು ಕುತ್ಕೊಂಡಿದ್ದಾನೆ. ಹಿಂದ್ಗಡೆ ಫುಲ್ ಕತ್ಲಾಗ್ಬಿಟ್ಟಿತ್ತು ಮೀನ್ ತೊಳೆ ಹತ್ರ, ಹಾಗಾಗಿ ಬ್ಯಾಟ್ರಿ ಇಟ್ಕೊಂಡು ಕುತ್ಕೊಂಡಿದ್ದಾನೆ. ಆಲ್ರೆಡಿ ಮಧ್ಯಾಹ್ನನೇ ಸೊಪ್ಪಿನ ಸಾಂಬಾರ್ ಮಾಡಿದ್ರು ಇತ್ತು, ಈ ಹಸುವಾದ್ರೆ ಊಟ ಮಾಡ್ರಿ ಅಂತ ಹೇಳ್ತಾ ಇದ್ರು ಅಮ್ಮ. ನಾನು ಇಲ್ಲ, ತುಂಬಾ ದಿನ ಆಗಿದೆ ಈ ತರ ಫ್ರೆಶ್ ಮೀನು ಸಣ್ಣ ಮೀನು ಊಟ ಮಾಡಿದೆ, ಇಲ್ಲ ನಾನು ಕಾಯ್ತೀನಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ ಇವತ್ತಿನ ಮೀನ್ ಸಾಂಬಾರಿಗೆ. ಏನೋ ಒಂಥರ ಅಂತ ದೊಡ್ಡ ಮೀನ್ ತಿನ್ನೋದಕ್ಕಿಂತ ಈ ತರ ಸಣ್ಣ ಸಣ್ಣ ಮೀನು ಹಿಡ್ಕೊ ಬಂದಿರೋ ಮೀನು ಸಾಂಬಾರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬಾನೇ ಇಷ್ಟ ಆಗುತ್ತೆ. ನೋಡೋಣ ಈ ತರ ಚೆನ್ನಾಗಿ ತಿಕ್ಕಿ ಹುರುಬುಲೆಲ್ಲ ತಿಕ್ಕಿ ತೆಗಿಯೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದು ರಾತ್ರಿ ಬೇರೆ ಬ್ಯಾಟ್ರಿ ಬಿಟ್ಕೊಂಡು ತೊಳಿಬೇಕು ಅಂದ್ರೆ ತುಂಬಾನೇ ಲೇಟ್ ಆಗುತ್ತೆ, ಕತ್ಲೆಲ್ಲ ಕಾಣಿಸೋದಿಲ್ಲ. ಅವು ದೊಡ್ಡ ಮೀನಾದ್ರೇನಾದ್ರು ಬೇಗ ಆಗ್ತಾ ಇತ್ತು, ಜಾಸ್ತಿ ದೊಡ್ಡವು ಅಲ್ಲ. ಇವನ್ನ ಜಿಲೇಬಿ ಮೀನು ಅಂತಾರೆ ನಮ್ಮ ಸೈಡು, ನಿಮ್ಮ ಸೈಡ್ ಏನಂತಾರೋ ಗೊತ್ತಿಲ್ಲ. ಈ ತರ ಇದಕ್ಕೆ ಮುಳ್ಳು ಜಾಸ್ತಿ ಕಟ್ ಮಾಡೋದಕ್ಕೆ, ಕಟ್ ಮಾಡ್ತಾ ಹಾಗೆ ನಮ್ಮಮ್ಮ ಕೈಗೆ ಬೇರೆ ಚುಚ್ಚುತು ಅಂತ ಹೇಳ್ತಾ ಇದ್ರು. ಅಷ್ಟೊಂದು ಮುಳ್ಳು ಇರುತ್ತೆ, ಆದ್ರೆ ತಿನ್ಬೇಕಾದ್ರೆ ಸಣ್ಣ ಸಣ್ಣ ಮುಳ್ಳಲ್ವಾ, ಅಷ್ಟೊಂದೇನು ಅನ್ಸೋದಿಲ್ಲ, ತಿನ್ಬೋದು. ಟೇಸ್ಟ್ ಕೂಡ ಸಖತ್ತಾಗಿತ್ತು, ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು ಈ ಮೀನಿನ ಸಾಂಬಾರು. ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ರು ನಮ್ಮಮ್ಮ ಒಳಗಡೆ, ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಸಾಂಬಾರಿಗೆ ಬೇಕಾಗಿರೋಂಥ ಮಸಾಲೆನೂ ಕೂಡ ಎಲ್ಲ ಸೆಟ್ ಮಾಡ್ಕೊತಾ ಇದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿನ ಹುರಿದಿಟ್ಕೊಂಡಿದ್ದಾರೆ, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರ ಪುಡಿ, ಹುಣಸೆ ಹುಳಿ, ಆಮೇಲೆ ತೆಂಗಿನಕಾಯಿ, ಆಮೇಲೆ ಇನ್ನ ಟೊಮೊಟೊ ಎಲ್ಲ ಹೆಚ್ಕೊಂಡು ಮಿಕ್ಸಿ ಕೂಡ ಹಾಕಿ ರೆಡಿ ಇಟ್ಕೊಂಡಿದ್ದಾರೆ. ಎಣ್ಣೆಗೆ ಸ್ವಲ್ಪ ಒಗ್ಗರಣೆ ಹಾಕೊಂಡು ಮಸಾಲೆ ಎಲ್ಲ ಇಟ್ಕೊಂಡಿದ್ರಲ್ವ ಅದನ್ನೇ ಸುರಿದ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದಾರೆ. ಉಪ್ಪು ಹಾಕಿ ಚಂದ ಕುದೀತು ಅಂದ್ರೆ ಸಾಂಬಾರ್ ಆದಂಗೆ, ಇನ್ನು ಮೀನು ಇಳಿ ಬಿಟ್ರೆ ಆಯ್ತು. ಉಪ್ಪು ಹಾಕಿ ಚೆನ್ನಾಗಿ ಕುದಿಬೇಕು, ನೊರೆ ಬರೋ ತನಕ ಕುದಿಸಿ ಆಮೇಲೆ ಇವನ್ನ ಇಟ್ಕೊಂಡಿದ್ರಲ್ವಾ ಇನ್ನೊಂದ್ಸರಿ ಚೆಕ್ ಮಾಡ್ತಾ ಇದ್ದಾರೆ, ಏನಾದ್ರೂ ಗಿವಿರ್ ಉಳಿದ್ಬಿಟ್ಟಿದ್ಯಾ ಏನು ನೋಡು ಅಂತ ಹೇಳಿ ಇನ್ನೊಂದ್ಸರಿ ಚೆಕ್ ಮಾಡ್ಬಿಟ್ಟು ಚೆನ್ನಾಗಿ ನೀರ್ ಹಾಕಿ ತೊಳಿಯೋಣ ಅಂತ ಹೇಳ್ತಾ ಇದ್ರು ಅಮ್ಮ. ಇಲ್ಲ, ಯಾವ ಮೀನಲ್ಲೂ ಅಂತ ಏನು ಗಲೀಜಿರ್ಲಿಲ್ಲ, ಎಲ್ಲ ನೀಟಾಗಿ ತೆಗ್ದು ತೊಳೆದು ಇಟ್ಟಿದ್ರು. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿಬಿಟ್ಟಿದೆ ಅಂತ ಹೇಳಿ ಮೀನು. ಈಗ ಸರಿ, ಇನ್ನೇನು ಫೈನಲ್ ಆಗಿ ಇನ್ನೊಂದ್ಸರಿ ನೀರು ಹಾಕಿ ತೊಳೆದ್ರೆ ಆಯಿತು. ಇನ್ನೇನು ಮೀನು ಸಾಂಬಾರಿಗೆ ಹಾಕಿ ಕುದಿಸೋಣ ಅಂತ ಹೇಳಿ ಅಮ್ಮ ಕೂಡ ನೀಟಾಗಿ ತೊಳ್ಕೊತಾ ಇದ್ದಾರೆ. ಇನ್ನೊಂದ್ಸರಿ ತೊಳೆದ್ಬಿಟ್ಟು ಇನ್ನು ನಿಮ್ಮ ಮೀನು ಸಾರೊಳಗೆ ಕುದೀತಾ ಇದೆ, ಅದರಲ್ಲಿ ಇರಿ ಬಿಟ್ರೆ ಹಾಗೆ ಹೋಯ್ತು ಮೀನು ಸಾಂಬಾರು. ಇವತ್ತು ಟೇಸ್ಟಿ ಆಗಿರೋಂಥ ಮೀನು ಸಾಂಬಾರು ರೆಡಿ ಆಗ್ತಾ ಇದೆ. ನಮಗೆ ದೊಡ್ಡ ಮೀನು ಸಾಂಬಾರು ಮಾಡಿದಾಗೂ ಇಂಥ ಖುಷಿ ಆಗಲ್ಲ, ಈ ಥರ ಸಣ್ಣ ಮೀನು ಮಾಡಿದಾಗನೇ ತುಂಬ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಹಾಗೆ ಬೈಗೆ ಮೀನು, ಬಾಂಗಡೆ ಮೀನೇ ನಮಗೆ ಜಾಸ್ತಿ ಇಷ್ಟ ದೊಡ್ಡ ಮೀನ್ಗಿಂತ. ಏನೋ ಒಂಥರ ಅವೇ ಟೇಸ್ಟ್ ತುಂಬ ಸೂಪರ್ ಆಗಿರುತ್ತೆ. ಇವತ್ತಿನ ಬ್ಲಾಗ್ ಹೀಗಿತ್ತು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಬ್ಲಾಗ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ. ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾಳೆ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ ಗಾಯ್ಸ್. ಇವಾಗ ಊಟ ಮಾಡೋ ಟೈಮು. ಓಕೆ ಗಾಯ್ಸ್, ಬಾಯ್ ಬಾಯ್, ಸ್ವೀಟ್ ಡ್ರೀಮ್ಸ್, ಗುಡ್ ನೈಟ್. ಒಳ್ಳೆ ಮೀನು ಸಾರು ಊಟ ಮಾಡಿ ಮಲ್ಕೊಳೋದೆ ಇವಾಗ. ಬಾಯ್.